ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, 2026ರಲ್ಲಿ ನೀವು ಸಕ್ಸಸ್ ಆಗಬೇಕಾ ಅಥವಾ 2026ರಲ್ಲಾದ್ರೂ ಕೂಡ ನಿಮ್ಮ ಕೆಲಸಗಳು ನೆರವೇರ್ಬೇಕಾ ಅಥವಾ ಎಷ್ಟೆಷ್ಟೋ ಕಷ್ಟಪಟ್ಟಿದ್ದೀನಿ, ಅಟ್ಲೀಸ್ಟ್ 2026ರಲ್ಲಾದ್ರೂ ನಾನು ಸಕ್ಸಸ್ ಆಗ್ತೀನಾ ಇಲ್ವಾ ಅಂತ ನಿಮ್ಗೆ ಕೊರಗೆ ಜಾಸ್ತಿ ಆಗಿದ್ರೆ ವೀಕ್ಷಕರೇ, ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂತಹ ಬಹಳ ಸುಲಭ ಮತ್ತು ಬಹಳ ಸರಳವಾದಂತಹ ಈ ಒಂದು ತಂತ್ರಸಾರಗಳನ್ನ ನೀವು ನಿಮ್ಮ ಜೀವನದಲ್ಲಿ ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಜೀವನದ ದಿಕ್ಕನ್ನೇ ನೀವು ಬದಲಾಯಿಸ್ಕೊಳ್ಬಹುದು 2026ರಲ್ಲಿ. ಹಾಗಾದ್ರೆ ವೀಕ್ಷಕರೇ, ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಎಷ್ಟೆಷ್ಟೋ ಕಷ್ಟಪಟ್ಟಿದ್ದೀವಿ, ಏನೂ ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಕೊರಗ್ತಾ ಇದ್ರೆ, ಅಥವಾ 2026ರಲ್ಲಿ ಕೆಲವೊಂದು ರಾಶಿಗಳಿಗೆ ರಾಜಯೋಗ, ಕೆಲವೊಂದು ರಾಶಿಗಳಿಗೆ ಕಷ್ಟಗಳು ತಪ್ಪಿದ್ದಲ್ಲ ಅಂತ ಹೇಳಿ ನೀವು ಪದೇ ಪದೇ ಕೇಳ್ತಾ ಇದ್ರೆ ವೀಕ್ಷಕರೇ, ನಾನು ಇವತ್ತು ನಿಮ್ಗೆ ಸರಳವಾದ ತಂತ್ರಸಾರಗಳನ್ನು ಹೇಳಿಕೊಡ್ತಾ ಇದ್ದೇನೆ. ಈ ತಂತ್ರಸಾರಗಳನ್ನು ಮಾಡಿ ನೀವು ಯಾವ ರೀತಿ ಬದಲಾವಣೆ ಕಾಡ್ತಾ ಅಂತ ನೀವೇ ಯೋಚನೆ ಮಾಡಿ ನೋಡಿ. ವೀಕ್ಷಕರೇ, ಈ ಒಂದು ತಂತ್ರಸಾರವನ್ನ ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಮಾಡಬೇಕಾಗ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಎಲ್ಲ ದಿನನಿತ್ಯ ಕಾರ್ಯಗಳನ್ನ ಎಲ್ಲಾ ರೀತಿ ಮುಗಿಸಿ ಆದ ನಂತರ ಮನೆಯನ್ನ ಶುಚಿಯನ್ನ ಮಾಡಿ ಒಂದು ಕಲಶವನ್ನ, ತುಂಬಿದ ಕಲಶವನ್ನ ನೀವು ತೆಗಿಬೇಕಾಗ್ತದೆ. ತುಂಬಿದ ಕಲಶದಲ್ಲೇ ನೀರನ್ನು ಹಾಕಿ ಮನೆಯ ಒಳಭಾಗದಿಂದ ಎಡಭಾಗದಲ್ಲಿ ಇರತಕ್ಕಂತ ಒಂದು ಜಾಗದಲ್ಲಿ ಆ ಒಂದು ಕಲಶವನ್ನ ಇಡಬೇಕು. ಇಡೋಕ್ಕಿಂತ ಮುಂಚೆ ರಂಗೋಲಿಯನ್ನ ಬಿಡಿಸ್ಬೇಕಾಗ್ತದೆ. ಅದು ಅಕ್ಕಿಯ ಹಿಟ್ಟಿನಿಂದ ಮಾಡಿರುವಂತಹ ಒಂದು ಪುಡಿಯಿಂದ ರಂಗೋಲಿ ಮಾಡಿದ್ರೆ ಬಹಳ ಶ್ರೇಷ್ಠವಾಗಿರುವಂತದ್ದು. ಆ ಒಂದು ಜಾಗದಲ್ಲಿ ಕಲಶವನ್ನ ಇಟ್ಟು ಕುಂಕುಮಗಳನ್ನ, ಅರಿಶಿನಗಳನ್ನ, ಗಂಧವನ್ನ ಎಲ್ಲ ರೀತಿಯ ಲೇಪಿಸಿ ಆ ಒಂದು ನೀರನ್ನ ಹಾಕಿ, ನೀರು ತುಂಬಿ ಆದ ನಂತರ ನೀರಿನ ಒಳಗಡೆ ನೀವು ಒಂದು ದಳ ತುಳಸಿ ದಳ ಆಗಿರ್ಬೋದು, ಮತ್ತೆ 11 ರೂಪಾಯಿ ನಾಣ್ಯಗಳಾಗಿರ್ಬೋದು, ಮತ್ತು 1 ಕವಡೆಗಳನ್ನ ನೀವು ಹಾಕ್ಬೇಕಾಗ್ತದೆ. ಈ ರೀತಿಯಾಗಿ ವೀಕ್ಷಕರೇ, ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ನೀವು ಮಾಡಿ ನೋಡಿ. ಮತ್ತು ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತ ಈ ಒಂದು ತಂತ್ರಸಾರವನ್ನ 21 ಬಾರಿ ಜಪಟನೆ ಮಾಡಿದ್ದಂತಾದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ದುಷ್ಟ ಶಕ್ತಿಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗಿ ನಿಮ್ಮ ಜೀವನದಲ್ಲಿ ಮುಂದೆ ಬರತಕ್ಕಂತ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗಿ ಹೊಸ ಚೇತನ, ಹೊಸ ಹುಮ್ಮಸ್ಸು, ಹೊಸ ಹುರುಪು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಧನಾತ್ಮಕ ಶಕ್ತಿ ಅನ್ನುವಂಥದ್ದು ಬಂದು ನಿಮ್ಮ ಜೀವನದ ದಿಕ್ಕನ್ನೇ ಎಲ್ಲಾ ರೀತಿಯಾಗಿ ಬೇರ್ಪಡಿಸಿ ಆ ಒಂದು ಒಳ್ಳೆ ರೀತಿಯಾಗಿ ನಿಮಗೆ ಸಾಧನೆ ಮಾಡೋದಕ್ಕೆ ಈ ಒಂದು ತಂತ್ರಸಾರಗಳು ಕೂಡ ನಿಮಗೆ ಸಹಾಯ ಮಾಡ್ತದೆ. ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸಲ್ಲಿ ಕೂಡ ತುಂಬಿಸ್ತದೆ. ಹಾಗಾದ್ರೆ ಈ ಒಂದು ತಂತ್ರಸಾರ ಏನು ಅಂತ ಹೇಳಿದ್ರೆ, ಆ ಒಂದು ಮಂತ್ರ ಅಥವಾ ಶ್ಲೋಕಗಳು ಯಾವುದು ಅಂತ ಹೇಳಿದ್ರೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಶ್ರೀ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಒಂದು ತಂತ್ರಸಾರವನ್ನ, ಈ ಒಂದು ಶ್ಲೋಕ ಅಥವಾ ಮಂತ್ರವನ್ನ 21 ಬಾರಿ ಜಪಟನೆ ಮಾಡಿ ಕಲಶದ ಈ ಒಂದು ಕ್ರಿಯೆಯನ್ನ ನೀವು ಮಾಡಿದ್ದೆ ಅಂತ ಆದ್ರೆ ನಿಮ್ಮ ಜೀವನದಲ್ಲಿ ಇರತಕ್ಕಂತ ಯಾವುದೇ ಕಷ್ಟಗಳು, ಯಾವುದೇ ನೋವುಗಳು, ಯಾವುದೇ ಸಮಸ್ಯೆಗಳು ಶಾಶ್ವತ ರೀತಿಯಾಗಿ ಪರಿಹಾರ ಆಗ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ನಮಸ್ಕಾರ.